ಅವರೆಲ್ಲ ಸರ್ಕಾರಿ ಅಧಿಕಾರಿಗಳು. ಸದಾ ಒತ್ತಡದಲ್ಲಿ ಸಾರ್ವಜನಿಕರ ಸಮಸ್ಯೆಯ ಜೊತೆಗೆ ಇಲಾಖೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೆಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರಲ್ಲದೆ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಹಾಗಿದ್ದರೆ ಆ ಕ್ರೀಡಾಕೂಟ ನಡೆದಿತ್ತಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ರಿಲ್ಯಾಕ್ಸ್ ಮೋಡಿಗೆ ಜಾರಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಆಟವಾಡಿ ಸಂಭ್ರಮಿಸಿದ ಅಧಿಕಾರಿಗಳು. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ನೌಕರರ ಕ್ರೀಡಾಕೂಟ. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತಿರುವ ಅಧಿಕಾರಿಗಳು, ಸಿಬ್ಬಂದಿಗಳು. ವಿವಿಧ ಕ್ರೀಡೆಯಲ್ಲಿ ಪಾಲ್ಗೊಂಡು ರಿಲ್ಯಾಕ್ಸ್ ಮೂಡಿಗೆ ಜಾರಿದ ಅಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಹೌದು, ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲಾ ವೃಂದದ ಅಧಿಕಾರಿಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫೆಬ್ರವರಿ 27ರಿಂದ ಹಾಗೂ ಮಾರ್ಚ್ 1ರವರೆಗೆ 3 ದಿನಗಳ ಕಾಲ 2025-26ನೇ ಸಾಲಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದು 1000ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ಕ್ರೀಡಾ ಸ್ಫೂರ್ತಿ ಮೆರೆದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು RDPR ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಇವತ್ತು ಮತ್ತು ನಾಳೆ ಮತ್ತು ನಾಳೆದು ಈ 3 ದಿನ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಗ್ರಾಮ ಪಂಚಾಯತದ 194 ಗ್ರಾಮ ಪಂಚಾಯತಿದಿಂದ ಹಾಗೂ ಎಲ್ಲ 6 ತಾಲೂಕಿನಿಂದ 1000ಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಇದರಲ್ಲಿ. ಯಾಕೆಂತಂದರೆ ನಾವು ಪ್ರತಿದಿನ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತೀವಿ. ಅವರಿಗೆ ಒಂದು ಫ್ರೀ ಆಗಲಿ, ಅವರು ಪ್ರತಿದಿನದ ಕೆಲಸದ ಒತ್ತಡದಿಂದ ಹೊರಗೆ ಬಂದು ಒಂದು ಟೀಮ್ ಸ್ಪಿರಿಟ್ ಥರ ತೋರಿಸ್ಕೊಂಡು ಅವ್ರದ್ದು ಇಂಡಿವಿಜುವಲ್ ಆಟ ಇರಲಿ, ಟೀಮ್ ಆಟ ಇರಲಿ, ಇಲ್ಲಿ ಚೆನ್ನಾಗಿ ರೀತಿ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ ಎಷ್ಟು ಉತ್ಸಾಹದ ವಾತಾವರಣ ಇದೆ. ನ್ಯಾಷನಲ್ ಗೇಮ್ಸ್ ಥರ ನಡೀತಾ ಇದೆ ಇಲ್ಲಿ. ಸೊ ಅದು ನಿಜಕ್ಕೂ ಇದು ಒಂದು ಅದ್ಭುತವಾದ ಕ್ಷಣ ಇದೆ ನಮಗೂ ಜಿಲ್ಲಾ ಪಂಚಾಯತ್ಗೆ ಆ್ಯಸ್ ಅ CEO. ಯಾಕೆಂತಂದರೆ ನಾವು ಎಲ್ಲರಿಗೆ ಮೋಟಿವೇಟ್ ಮಾಡಿಕೊಂಡು ಒಂದು ಟೀಮ್ ಬಿಲ್ಡಪ್ ಮಾಡಿ ಅವ್ರದ್ದು ಕಾನ್ಫಿಡೆನ್ಸ್ ತಗೊಂಡು ಎಲ್ಲ ಇದು ಮಾಡಬೇಕಾಗುತ್ತೆ. ಅದಕ್ಕಾಗಿ ಈ ಸ್ಪೋರ್ಟ್ಸನ್ನು ಒಂದು ಟೀಮ್ ಬಿಲ್ಡಿಂಗ್ ಸಲುವಾಗಿ ಭಾಳ ಹೆಲ್ಪ್ ಆಗುತ್ತದೆ. ಸರ್ಕಾರಿ ನೌಕರರು ಸಾರ್ವಜನಿಕರು ಹಾಗೂ ಇಲಾಖೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಅಂತಹ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಜಿಲ್ಲಾ ಪಂಚಾಯತ್ ವತಿಯಿಂದ ಕ್ರೀಡಾಕೂಟ ಹಮ್ಮಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಈ ಬಾರಿಯೂ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉತ್ಸುಕತೆಯಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ್ರು. ಈ ದಿನ ಜಿಲ್ಲಾ ಪಂಚಾಯತಿ ವತಿಯಿಂದ ಎಲ್ಲ 192 ಗ್ರಾಮ ಪಂಚಾಯತಿಗಳು ಜೊತೆಗೆ 6 ತಾಲೂಕ್ ಪಂಚಾಯತಿ, PRD, ZP ಮತ್ತು ನಿರ್ಮಿತಿ ಕೇಂದ್ರ KRDL ಹಾಗೂ RWS ಅಂದರೆ ಒಟ್ಟಾರೆಯಾಗಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ನೌಕರರನ್ನು ಸಹ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಗಿತ್ತೆ ಮಹಾದೇವ್ ವಿಠಲರಾವ್ ಸಾಹೇಬರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಇದು ಜಿಲ್ಲಾ ಪಂಚಾಯತಿನ ವತಿಯಿಂದ ನಡೀತಕ್ಕಂತಹ 3ನೇ ಕ್ರೀಡಾಕೂಟ. ಹಿಂದೆ ಶ್ರೀಮತಿ ಅಶ್ವತಿ ಮೇಡಮ್ ಇದ್ದಾಗ ಆಗಿರ್ತಕ್ಕಂಥ ಕಾರ್ಯಕ್ರಮ. 2ನೇದು ಸುರೇಶ್ ಇಟ್ನಾಳ್ ಸಾಹೇಬರಿದ್ದರು, ಆವಾಗ 2ನೇದಾಯಿತು. ಇದು 3ನೇದು. ಅದ್ಭುತವಾಗಿ ಎಲ್ಲ ಕ್ರೀಡಾಪಟುಗಳು ಆಟ ಆಡ್ತಿದ್ದಾರೆ, ನೋಡ್ತಿರ್ಬೋದು. ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ.
ನಮ್ಮ ನೌಕರಿಗೆ ತುಂಬ ಒತ್ತಡ ಇತ್ತು, ಎಲ್ಲರಿಗೂ BP ಶುಗರು ಎಲ್ಲ ಬಂದಿತ್ತು. ಪ್ರತಿನಿತ್ಯ ಜನರ ಜೊತೆಗೆ ನಾವು ನಿಕಟ ಸಂಬಂಧ ಇರೋದ್ರಿಂದ ಮೂಲಭೂತ ಸೌಕರ್ಯಗಳನ್ನ ಕಲಿಸ್ಬೇಕಾಗಿರೋದ್ರಿಂದ ಒಂದು 3 ದಿನ ಎಲ್ಲ ಮರೆತು ಒಳ್ಳೆ ಆಟ ಆಡ್ತಾ ಇದ್ದೀವಿ. ಬೆಳಗ್ಗಿಂದ ಅದ್ಭುತವಾಗಿರ್ತಕ್ಕಂಥ ಆರಂಭ ಆಗಿದೆ. ಮಾನ್ಯ CEO ಅವರು ಅವರೇ ನಿಂತಿದ್ದು ಎಲ್ಲದನ್ನೂ ಸಹ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸುಮಾರು ಬೆಳಗ್ಗೆ 7 ಗಂಟೆಯಿಂದ ಈ ಕ್ಷಣ ತನಕನೂ ಆಟ ಆಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ಅವರು ಒಂದು ಜಿಲ್ಲಾ ಪಂಚಾಯತಿ ಟೀಮಲ್ಲಿ ಸೇರ್ಕೊಂಡು ಕಬಡ್ಡಿನೂ ಆಟ ಆಡಿ ಕಬಡ್ಡಿಯನ್ನು ವಿನ್ ಮಾಡಿದ್ದಾರೆ. ಇದು ಕ್ರೀಡಾ ಉತ್ಸಾಹ ಅವ್ರಿಗೆ ಎಷ್ಟಿದೆ ಅಂತೇಳಿ ತೋರಿಸುತ್ತೆ. ನಾನು ನಮ್ಮ ಎಲ್ರಿಗೂ ಒಂದು ಮಾತು ಹೇಳಿದೆ ನಾನು ಮಾತಾಡ್ಬೇಕಾದ್ರೆ, ಈ ನೆನಪುಗಳು ಅಂದರೆ ಇಲ್ಲಿ ಏನು ಟ್ರೋಫಿಗಳನ್ನ ಗೆತ್ಕೊಂಡು ಹೋಗ್ತೀವಿ ಅವು ಧೂಳು ಹಿಡಿತವೆ, ಆದರೆ ಈ ಕ್ರೀಡಾಕೂಟದಿಂದ ನೆನಪುಗಳನ್ನ ಹೊತ್ಕೊಂಡು ಹೋಗ್ತೀವಲ್ಲ ನಾವು ಸಾಯೋ ತನಕ ನಮ್ಮ ಜೊತೆಗಿರ್ತವೆ ಅಂತೇಳಿ ಭಾವಿಸ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಚೆನ್ನಾಗಿ ಆಟ ಆಡ್ರಿ ಅಂತೇಳಿ ಮತ್ತೊಮ್ಮೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು RDPR ವತಿಯಿಂದ ಸ್ಪೋರ್ಟ್ಸ್ ಇತ್ತು ಸರ್. ಇದು ಥರ್ಡ್ ಅವ್ರು ಸರ್ ಹೇಳ್ದಂಗೆ ಇದು 3ನೇ ಸರಿ ಕ್ರೀಡೆ ಆಯೋಜನೆ ಮಾಡ್ತಾ ಇರೋದು. ಪ್ರತಿದಿನವೂ ಅದು ವರ್ಕು ಅದು ಇದು ಅಂತ ಶೆಡ್ಯೂಲ್ ಇರ್ತಾಯಿತ್ತು. ಈ 3 ಡೇಸು ಫುಲ್ ಎಂಜಾಯ್ ಮಾಡ್ತೀವಿ. ಅಪ್ ಟು 27 ಮಾರ್ಚ್ 1ರವರೆಗೂ ಸ್ಪೋರ್ಟ್ಸ್ ಪ್ಲಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಸರ್. ಎಲ್ಲ ಗೇಮ್ಸ್ ಇಟ್ಟಿದ್ದಾರೆ, ಲೈಕ್ ಕಬಡ್ಡಿ, ಖೋಖೋ, ಥ್ರೋಬಾಲ್, ವಾಲಿಬಾಲ್, ಟಕಫರ್, ರಿಲೇ, ಈ ಥರ ಎಲ್ಲ ಗೇಮ್ಸ್ ಇಟ್ಟಿದ್ದಾರೆ. ಈವನ್ ಲೆಮನ್ ಆ್ಯಂಡ್ ಸ್ಪೂನ್ ಕೂಡ ಇಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಿದ್ದಾಗ ಆಡಿದ್ದು ಆ ಥರ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಡೇ ಸರ್. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಲೈಕ್ ನಾವು ಒಂದು ವರ್ಕ್ ಮಾಡ್ತಾ ಇದ್ದೀವಿ ಆ ಥರ ಫೀಲ್ ಇರೋದಕ್ಕಿಂತ ಚಿಕ್ಕ ಮಕ್ಕಳ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. ತುಂಬ ಖುಷಿ ಆಯಿತು. ಎಲ್ಲ ಡಿಪಾರ್ಟ್ಮೆಂಟರು ಆಫೀಸಲ್ಲಿ ನೋಡಿರ್ತೀವಿ, ಒಬ್ಬರೊಬ್ರು ಮಕ್ಕ ಪರಿಚಯ ಇರುತ್ತೆ, ಒಬ್ಬರು ಮಕ್ಕ ಪರಿಚಯ ಇರಲ್ಲ. ಈ ಇವೆಂಟಿಂದ ನಾವು ಎಲ್ಲರೂ ಫೇಸ್ ಟು ಫೇಸ್ ಪರಿಚಯ ಮಾಡ್ಕೊಂಡ್ವಿ ಸರ್. ಒಟ್ಟಿನಲ್ಲಿ ಸದಾ ಒತ್ತಡದಲ್ಲೇ ಕೆಲಸ ಮಾಡುವ ಸರ್ಕಾರಿ ನೌಕರರು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದಂತೂ ಸುಳ್ಳಲ್ಲ.